ನವದುರ್ಗಿಯರು ಕಾಲರಾತ್ರಿ ಏಕವೇಣಿ ಜಪಾಕರ್ಣ ಪೂರ ನಗ್ನ ಖರಾಸ್ಥಿತ ಲಂಬೋಷ್ಟಿ ಕರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪಾದೋಲ ಸಲ್ಲೋಹಲತಾ ಕಂಟಕಭೂಷಣ ವರ್ಧನಾ ಮೂರ್ಧಧ್ವಜ ಕೃಷ್ಣ ಕಾಲರಾತ್ರಿರ್ಭಯಂಕರಿ. ನವದುರ್ಗಿಯರಲ್ಲಿ 7ನೆಯ ದಿನ ಕಾಲರಾತ್ರಿಯ ಅವತಾರವನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ ಉಪಾಸನೆಯಲ್ಲಿ 7ನೆಯ ದಿನ ಈ ದೇವಿಯ ಉಪಾಸನೆ ಮಾಡಲಾಗುತ್ತದೆ. ಇವಳ ಶರೀರದ ಬಣ್ಣವು ಕಪ್ಪಾಗಿದೆ. ತಲೆಯ ಕೂದಲನ್ನು ಹರಡಿಕೊಂಡಿರುತ್ತಾಳೆ. ಕುತ್ತಿಗೆಯಲ್ಲಿ ಹೊಳೆಯುತ್ತಿರುವ ಮಾಲೆ. ಆಕೆಗೆ 3 ಕಣ್ಣುಗಳಿವೆ. ಈ 3 ಕಣ್ಣುಗಳು ಬ್ರಹ್ಮಾಂಡದ ಗೋಲದಂತೆ ಕಾಣುತ್ತದೆ. ಅವಳ ಹೊಳಪು ವಿದ್ಯುತ್ ಕಾಂತಿಯಂತೆ ಕಾಣುತ್ತದೆ. ಉಸಿರಾಟದಲ್ಲಿಯೇ ಅಗ್ನಿಯ ಭಯಂಕರ ಜ್ವಾಲೆಗಳು ಹೊರಡುತ್ತಿರುತ್ತವೆ. ಇವಳ ವಾಹನ ಕತ್ತೆಯಾಗಿದೆ. ಮೇಲಕ್ಕೆ ಎತ್ತಿರುವ ಬಲಗೈಯಿಂದ ಎಲ್ಲರಿಗೂ ವರಮುದ್ರೆಯಿಂದ ವರದಾನ ನೀಡುತ್ತಾಳೆ. ಕೆಳಗಿನ ಬಲಗೈಯಲ್ಲಿ ಅಭಯ ಮುದ್ರೆ ಇದೆ. ಎಡಗಡೆಯ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಹಾಗೂ ಕೆಳಗಿನ ಕೈಯಲ್ಲಿ ಖಡ್ಗವಿದೆ. ಕಾಲರಾತ್ರಿ ದುರ್ಗೆಯ ರೂಪವು ನೋಡಲು ಅತ್ಯಂತ ಭಯಂಕರವಾಗಿದೆ. ಆದರೆ ಇವಳು ಯಾವಾಗಲೂ ಶುಭ ಫಲವನ್ನೇ ಕೊಡುತ್ತಾಳೆ. ಈ ಕಾರಣದಿಂದಲೇ ಇವಳನ್ನು ಶುಭಂಕರಿ ಎಂದೂ ಕರೆಯುತ್ತಾರೆ. ಆದ್ದರಿಂದ ಇವಳನ್ನು ನೋಡಿ ಭಕ್ತರು ಭಯಭೀತರಾಗುವ ಅವಶ್ಯಕತೆ ಇರುವುದಿಲ್ಲ. ಜಗನ್ಮಾತೆ ಕಾಳರಾತ್ರಿಯು ದುಷ್ಟರ ವಿನಾಶ ಮಾಡುತ್ತಾಳೆ. ದಾನವ, ದೈತ್ಯ, ರಾಕ್ಷಸ, ಭೂತ ಪ್ರೇತ ಮುಂತಾದವು ಇವಳ ಸ್ಮರಣೆಯಿಂದಲೇ ಭಯಭೀತವಾಗಿ ಓಡಿ ಹೋಗುತ್ತವೆ. ಇವಳು ಗ್ರಹಬಾಧೆಗಳನ್ನು ಕೂಡ ದೂರ ಮಾಡುವವಳಾಗಿದ್ದಾಳೆ. ಇವಳ ಉಪಾಸಕರಿಗೆ ಅಗ್ನಿ ಭಯ, ಜಲಭಯ, ಜಂತು ಭಯ, ಶತ್ರು ಭಯ, ರಾತ್ರಿ ಭಯಗಳು ಎಂದೂ ಆಗುವುದಿಲ್ಲ. ಇವಳ ಕೃಪೆಯಿಂದ ಭಕ್ತನು ಭಯಮುಕ್ತನಾಗಿ ಹೋಗುತ್ತಾನೆ. ಕಾಳರಾತ್ರಿ ದೇವಿಯ ಸ್ವರೂಪವನ್ನು ತನ್ನ ಹೃದಯದಲ್ಲಿ ನೆಲೆಗೊಳಿಸಿ ಮನುಷ್ಯನು ಏಕನಿಷ್ಠ ಭಾವದಿಂದ ಅವಳ ಉಪಾಸನೆ ಮಾಡಬೇಕು. ಯಮನಿಯಮ ಸಂಯಮವನ್ನು ಅವನು ಪೂರ್ಣವಾಗಿ ಪಾಲಿಸಬೇಕು. ಮನಸ್ಸು, ಮಾತು, ಶರೀರವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಅವಳು ಶುಭಂಕರಿ ದೇವಿಯಾಗಿದ್ದಾಳೆ. ಅವಳ ಉಪಾಸನೆಯಿಂದ ಉಂಟಾಗುವ ಶುಭಗಳ ಗಣನೆ ಮಾಡಲಾಗುವುದಿಲ್ಲ. ನಾವು ನಿರಂತರ ಅವಳ ಸ್ಮರಣೆ, ಧ್ಯಾನ ಮತ್ತು ಪೂಜೆ ಮಾಡಬೇಕು. ನವರಾತ್ರಿಯ 7ನೆಯ ದಿನ ಕಾಲರಾತ್ರಿಯ ಉಪಾಸನೆಯಲ್ಲಿ ಸಾಧಕನ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ. ಅವನಿಗಾಗಿ ಬ್ರಹ್ಮಾಂಡದ ಎಲ್ಲಾ ಸಿದ್ಧಿಗಳ ಬಾಗಿಲು ತೆರೆದುಕೊಳ್ಳುತ್ತದೆ. ಈ ಚಕ್ರದಲ್ಲಿ ಸ್ಥಿತವಾದ ಸಾಧಕನ ಮನಸ್ಸು ಪೂರ್ಣವಾಗಿ ತಾಯಿ ಕಾಳರಾತ್ರಿಯ ರೂಪದಲ್ಲಿಯೇ ನೆಲೆಸುತ್ತದೆ. ಅವಳ ಸಾಕ್ಷಾತ್ಕಾರದಿಂದ ಸಿಗುವ ಪುಣ್ಯಕ್ಕೆ ಅವನು ಭಾಗಿಯಾಗುತ್ತಾನೆ. ಅವನ ಸಮಸ್ತ ಪಾಪ ವಿಘ್ನಗಳು ನಾಶವಾಗುತ್ತದೆ. ಅವನಿಗೆ ಅಕ್ಷಯ ಪುಣ್ಯಲೋಕಗಳ ಪ್ರಾಪ್ತಿಯಾಗುತ್ತದೆ. ನಮ್ಮ ಜೀವನದ ಇಹಪರ ಏಳಿಗೆಗೆ, ಲೌಕಿಕ ಅಲೌಕಿಕ ಜೀವನದ ಉನ್ನತಿಗೆ ಪ್ರೇರಕಳು, ಪೋಷಕಳು ಆಗುವಂತೆ ಕಾಳರಾತ್ರಿ ದೇವಿಯ ಅನುಗ್ರಹವನ್ನು ಬೇಡೋಣ. ಇಲ್ಲಿಗೆ 7ನೆಯ ದಿನದ ಪಾರಾಯಣವು ಸಮಾಪ್ತಿಯಾಯಿತು. ಕಾಲರಾತ್ರಿರ್ಮಹಾರಾತ್ರಿರ್ಮೋಹರಾತ್ರಿಶ್ಚ ದಾರುಣ ತ್ವಂ ಶ್ರೀ ಸ್ತ್ರಮೇಶ್ವರೀಂ ತ್ವಂ ಶ್ರೀ ಬುದ್ಧಿಬೋಧಾ ಲಕ್ಷಣ